ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರ ಅನ್ಕೋತೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತಿನ ಬ್ಲಾಗ್ ಏನಂದ್ರೆ, ಈಗ ಆಲ್ರೆಡಿ ಎಲ್ಲ ಕೆಲಸ ಮುಗಿಸ್ಕೊಂಡಿನಿ. ಬಟ್ ಈಗೆಲ್ಲ ಅಡುಗೆ ಮಾಡಬೇಕಷ್ಟೇ ರೀ. ಈಗ ಪಾತ್ರೆ ತಿಕ್ಕೋದು, ಸೊಡಗೋದು, ರಂಗೋಲಿ ಹಾಕೋದು ಎಲ್ಲ ಮುಗಿಸಿನ್ರಿ. ಈಗ ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡಂದ್ರಿ. ಶಾವಿಗೆ ಉಪ್ಪಿಟ್ಟು ಮಾಡತ್ತೀನಿ ರೀ. ಅದಕ್ಕೆ ಯಾವ ಶಾವಿಗೆ ಯೂಸ್ ಮಾಡಿ ಮಾಡತ್ತೀನಿ ಅಂತ ತೋರಿಸ್ತೀನಿ ಬರ್ರಿ. ನೋಡ್ರಿ, ಈ ಶಾವಿಗೆ ಆಲ್ರೆಡಿ ಕುದ್ಲಿಕ್ಕೆ ಇಟ್ಟೀನಿ ರೀ. ಇವು ನಾವು ಮನ್ಯಾಗ ಯಾವಾಗೂ ಮತ್ತು ವರ್ಷಕ್ಕೊಂದು ಸಲ ಮಾಡಿಸ್ಕೊಂಡು ಇಟ್ಕೋತೀವಲ್ರಿ. ವರ್ಷ ಪೂರ್ತಿ ಬರೋ ಹಂಗೆ ಮನೆಯಲ್ಲೇ ಮಾಡಿಸಿರೋ ಅಂತ ಅಂದ್ರೆ ಮೆಷಿನ್ದಾಗ ಮಾಡಿಸಿರೋಂಥ ಶಾವಿಗೆ ಇರೋದು, ಗೋಧಿ ಶಾವಿಗೆ ಇದು. ಈ ಶಾವಿಗೆದಿಂದ ಉಪ್ಪಿಟ್ಟು ಮಾಡಕತ್ತೀನಿ ರೀ. ನಾ ಈಗ ಆಲ್ರೆಡಿ ಇದು ಕುದ್ದಾದ್ರಿ. ಈಗ ಇದನ್ನು ಇಳಿಸ್ಬೇಕು ರೀ. ಇಳಿಸಿ ನೀರು ಬಸಿಬೇಕು ರೀ. ನೀರು ಬಸಿತೀನಿ, ತೋರಿಸ್ತೇನೆ ರೀ. ಬಸ್ದು ತೋರಿಸ್ತೇನೆ ರೀ ನಿಮ್ಗೆ. ನೋಡಿರಿ, ಈ ರೀತಿ ಜಾನಿಸ್ಕೋಬೇಕ್ರಿ ನೀರು. ನೋಡಿದ್ರೆ ನೀರೆಲ್ಲ ಬರ್ತಾವ್ರಿ. ಈ ರೀತಿ ಇದು ತೂತ ಇರೋಂಥದ್ದು ಪಾತ್ರೆ ಅದ ರೀ. ಈಗ ಇದಕ್ಕೆ ಮ್ಯಾಗ ತಣ್ಣೀರು ಹಾಕಂಬ್ರಿ. ಯಾಕಂದ್ರೆ ಇಲ್ಲಾಂದ್ರೆ ಇವು ಏನಾಗ್ತಾವೆ ರೀ, ಪೆಂಟಿ ಅಂದ್ರೆ ಜಾಯಿಂಟಾಗಿ ಮುದ್ದೆ ಆಗಿಬಿಡ್ತಾವೆ ರೀ. ಇದು ಮುದ್ದೆ ಆಗಬಾರ್ದು ಅಂದ್ರೆ ತಣ್ಣೀರು ಹಾಕ್ಬೇಕು. ತಣ್ಣೀರು ಹಾಕಿದ್ರೆ ಮುದ್ದೆ ಆಗಂಗಿಲ್ಲ ರೀ. ಈ ರೀತಿ ಉದುರುದ್ರೆ ಇರ್ತಾವೆ ರೀ. ಅಂದರೆ ಚಂದ ಆಗ್ತದೆ ಉಪ್ಪಿಟ್ಟೆಲ್ಲ, ಚಂದ ಆಗಂಗಿಲ್ಲ ರೀ. ಈಗ ಇದಕ್ಕೆ ಒಗ್ಗರಣೆ ಮಾಡಂಬ್ರಿ. ಈಗ ನೋಡಿರಿ, ಒಗ್ಗರಣೆ ಮಾಡ್ಲಿಕ್ಕೆ ಒಂದು ಪಾತ್ರೆ ಇಟ್ಕೊಳಮ್ರಿ. ಈಗ ಇದಕ್ಕೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಳಮ್ರಿ. ನೋಡಿ, ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಸ್ವಲ್ಪ ಚಂದ ಆಗ್ತದೆ ರೀ. ಇದು ಅಂದ್ರೆ ಗೋಧಿ ಶಾವಿಗೆ ಅದಲ್ರಿ ಇದು, ಹಾಗಾಗಿ ಒಂದು ಸ್ವಲ್ಪ ಹೆಚ್ಚಿಗೆ ಬೇಕು ರೀ ಎಣ್ಣೆ. ಈಗ ಎಣ್ಣೆ ಕಾಯಿಲ್ರಿ. ಎಣ್ಣೆ ಕಾಯ್ದ್ಮ್ಯಾಗ ಅದಕ್ಕೆ ಒಗ್ಗರಣೆಗೆ ಹಾಕಮತ್ರಿ. ಈ ಬೆಳಕು ಅದಲ್ರಿ, ಇಲ್ಲಿ ಅದ್ರ ಕಿಟಕಿ ಐತಲ್ರಿ, ಹಾಗಾಗಿ ಸ್ವಲ್ಪ ಬ್ಲರ್ ಅಲಗತ್ತಲ್ಲ ಬೆಳಕಿಗೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಈಗ ಇದಕ್ಕೆ ಸಾಸಿವೆ ನೋಡಿರಿ. ಈಗ ಎಣ್ಣೆ ಕಾಯ್ದದ್ರಿ. ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ತೇನೆ ರೀ. ಈಗ ನೋಡಿರಿ, ಸಾಸಿವೆ ಜೀರಿಗೆ ಸಿಡ್ಲಿಕ್ಕೆ ನೋಡಿರಿ. ಈಗ ಇದಕ್ಕೆ ಹಾಗೆ ರೀ ಶೇಂಗಾ ಹಾಕ್ತೇನೆ ರೀ. ಶೇಂಗಾ ಉದ್ದಿನಬೇಳೆ ಎಲ್ಲ ಹಾಕೋಬೋದ್ರಿ. ನೋಡಿ, ಹಾಗೆ ಕರಿಬೇವು ಹಾಕ್ತೇನೆ ರೀ. ಒಂದು ಸ್ವಲ್ಪ ಶೇಂಗಾ ಎಣ್ಣೆಗೆ ಹಾಕಿದ್ರೇ ಫ್ರೈ ಆಗ್ತಾರೆ ಚೆಂದಾಗಿ. ಮ್ಯಾಗ ಉಳ್ಳಾಗಡ್ಡೆ ಎಲ್ಲ ಹಾಕಿದ್ಮೇಲೆ ಹಾಕ್ಬಾರ್ದ್ರಿ. ಈಗ ಉಳ್ಳಾಗಡ್ಡೆ ಮತ್ತು ಮೆಣಸಿನ್ಕಾಯಿ ಹಾಕ್ತೀನಿ ನೋಡಿ. ಇದನ್ನು ಸ್ವಲ್ಪ ಚೆಂದಾಗಿ ಫ್ರೈ ಮಾಡ್ಕೊಂಡ್ರೆ ಎಣ್ಣೆ ಸ್ವಲ್ಪ ಚೆಂದ ಫ್ರೈ ಆಗೋದು ಚೆಂದ ಆಗ್ತದೆ. ಇಲ್ಲ ಉಳ್ಳಾಗಡ್ಡೆ ಎಲ್ಲ ಹಸಿ ಹಸಿನೇ ಇದ್ದು ಬಿಡ್ತಾವ್ರಿ. ಮೆಣಸಿನ್ಕಾಯಿ ಉಳ್ಳಾಗಡ್ಡೆ ಎರಡು ಎಣ್ಣೆ ಚೆಂದ ಫ್ರೈ ಆಗ್ಬೇಕು ರೀ. ಆವಾಗಲೇ ಸೂಪರ್ ಆಗ್ತದ್ರಿ. ನೋಡಿರಿ, ಈ ರೀತಿ ಫ್ರೈ ಆಗ್ಲತ್ತ ನೋಡಿರಿ. ನೋಡಿರಿ, ಈ ರೀತಿ ಮೆಣಸಿನ್ಕಾಯಿ ಎಲ್ಲ ಕಲರ್ ಚೇಂಜ್ ಆಗ್ಬೇಕು ರೀ. ನೋಡಿರಿ, ಎಣ್ಣೆಗೆ ಸುಟ್ಟಿ ಹಂಗೆ ಕಾಣತ್ತೆ ನೋಡಿರಿ ಮೆಣಸಿನ್ಕಾಯಿ. ಈಗ ಇದಕ್ಕೆ ಉಪ್ಪು ಅರಿಶಿಣ ಹಾಕಂಬ್ರಿ. ಪ್ಯಾಕ್. ಈಗ ನೋಡಿರಿ, ಇದಕ್ಕೆ ಅರಿಶಿಣ ಹಾಕ್ತೇನೆ ರೀ. ಈಗ ಎಷ್ಟು ನೋಡ್ಕೊಂಡು ಅರಿಶಿಣ ಹಾಕಂಬ್ರಿ. ನೋಡಿ, ಮತ್ತೀಗ ರುಚಿ ತಕ್ಕಷ್ಟು ಉಪ್ಪು ಹಾಕಂಬ್ರಿ. ನೋಡ್ಕೊಂಡು ಹಾಕಂಬ್ರಿ ಉಪ್ಪು. ಯಾಕಂದ್ರೆ ಆಲ್ರೆಡಿ ಶಾವಿಗೆ ಮಾಡೋ ಟೈಮ್ನಾಗೆ ಶಾವಿಗೆ ಉಪ್ಪು ಹಾಕಿರ್ತದೆ ರೀ. ಹಾಗಾಗಿ ಇದಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು, ಬೇಕಂದ್ರೆ ಆಮೇಲೆ ಹಾಕ್ಕೊಳಮ್ರಿ. ಒಮ್ಮೆ ಹಾಕಿದ್ರೆ ಬ್ಯಾಡ್ರಿ, ಅದು ಸುಮ್ಮನೆ ಹಾಳಾಗ್ತದೆ ರೀ. ಒಮ್ಮೆ ಹಾಕಿದ್ರೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೋಮ್ರಿ. ಈಗ ಫ್ರೈ ಆಗೈತ್ರಿ. ಈಗ ಇದಕ್ಕೆ ಶಾವಿಗೆ ಹಾಕಂಬ್ರಿ. ನೋಡಿ, ಈ ಶಾವಿಗೆ ಹಾಕ್ತೀನಿ ನೋಡ್ರಿ. ಬಿಸಿ ಅವರು ಇದನ್ನು ಚೆಂದಾಗಿ ಮಿಕ್ಸ್ ಮಾಡಬೇಕು ರೀ. ಇದನ್ನು ಮಿಕ್ಸ್ ಮಾಡ್ತೀನಿ ನೋಡಿ. ಬನ್ನಿ ನೋಡಿರಿ, ಈ ಸದ್ದು ಆಯ್ತು ನೋಡ್ರಿ. ಇದು ರೆಡಿ ನೋಡಿರಿ, ಮಸ್ತ್ ಆಗ್ಯದ್ರಿ. ಈಗ ಇದನ್ನು ತಿಲ್ಲಕ್ಕೆ ಹಾಕ್ಕೊಡಮ್ರಿ. ಇವರು ನಾಷ್ಟ ಆದ ತಕ್ಷಣ ದೇವ್ರ ಪೂಜೆ ಮುಗಿಸಿ ನೋಡಿರಿ ಫ್ರೆಂಡ್ಸ್, ಈಗ ನಾವು ನಾಷ್ಟ ಮಾಡತ್ತೀವಿ ರೀ. ಎಲ್ಲರೂ ನಾಷ್ಟ ಮಾಡಂಬರ್ರಿ. ಹಂಗೆ ನಾಷ್ಟ ಮಾಡಿ ಮತ್ತೆ ಅಡುಗೆ ಮಾಡ್ಬೇಕ್ರಿ. ನೋಡ್ಬೇಕ್ರಿ ಏನು ಮಾಡ್ಬೇಕಂತೇಳಿ. ನಾಷ್ಟ ಮಾಡಿ ಸಿಗ್ತೀವಿ ರೀ. ನಾಷ್ಟ ಮಾಡೋಣ ನೋಡಿರಿ ಫ್ರೆಂಡ್ಸ್, ಈಗ ಬಟ್ಟೆ ಎಲ್ಲ ಒಗೆದು ಹಾಕಿನ್ರಿ. ಎಲ್ಲ ಕೆಲಸ ಮುಗೀತ್ರಿ. ಈಗ ಉಳಿದಿರೋದು ಅಡುಗೆ ಒಂದೇ ರೀ. ಅಡುಗೆ ಮಾಡ್ಬೇಕ್ರಿ. ಈಗ ಅಡುಗೆ ಸಂಗಟ ಯಾಕೆ ಲೇಟ್ ಮಾಡೀನಂದ್ರೆ, ಅಡುಗೆ ಮಾಡ್ಲಿಕ್ಕೆ ನಿಮಗೋಸ್ಕರ ಒಂದು ರೆಸಿಪಿ ಮಾಡುತ್ತೀನಿ ರೀ. ಹಾಗಾಗಿ ನಿಮ್ಮ ಹತ್ರ ಅದನ್ನು ಶೇರ್ ಮಾಡ್ಕೋಬೇಕಂತ ಹೇಳಿ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಅಡುಗೆ ಮಾಡ್ಲಕತ್ತೀನಿ ರೀ. ಅಡುಗೆ ಏನಂತಂದ್ರೆ ತೋರಿಸ್ತೀನಿ ಬರ್ರಿ. ಏನು ಮಾಡಕತ್ತೀನಪ್ಪ ಅಂದ್ರೆ
ಎಗ್ ಮೇಡಮ್ ರೀ, ಮೊಟ್ಟೆ ತರ್ಸೀನಿ ರೀ. ಏನು ಮಾಡೋದಪ್ಪ ಅಂದ್ರೆ ಈಗ ಆಮ್ಲೆಟ್ ಮಾಡ್ತೀವಿ ರೀ, ನಾರ್ಮಲಾಗಿ ಮೊಟ್ಟೆ ಸಾರನ್ನು ಮಾಡ್ತೀವಿ ರೀ, ಈ ರೀತಿ ನಾರ್ಮಲಾಗಿ ಬುರ್ಜಿನೂ ಮಾಡ್ತೀವಿ ರೀ ಮೊಟ್ಟೆಯಿಂದ. ಇವೆಲ್ಲ ಮಾಡಿ ತಿಂದು ಬೇಜಾರಾಗಿರ್ತದೆ ರೀ. ಅದಕ್ಕಾಗಿ ನಾ ಇವತ್ತು ಏನು ಮಾಡ್ಬೇಕು ಅನ್ಕೊಂಡಿನಿ ಅಂದ್ರೆ ರೀ, ಈ ಎಗ್ ಏನಂದ್ರೆ ಕಡಾಯಿ ಎಗ್ ಕರಿ ಮಾಡ್ಬೇಕಲ್ಲಗತ್ತೀನಿ ರೀ. ಅಂದ್ರೆ ಇದು ಕಡಾಯಿದಾಗೆ ಮಾಡ್ಬೇಕು ರೀ, ಬೇರೆ ಯಾವ ಪಾತ್ರೆನೂ ಆಗಂಗಿಲ್ಲ ರೀ. ಕಡಾಯಿದಾಗೆ ಮಾಡಿದ್ರೆ ಚಂದ ಆಗ್ತದೆ ರೀ. ಇಲ್ಲೆಲ್ಲ ಹಾಳಾಗಿ ಬಿಡ್ತದ್ರಿ ಅದು. ಇನ್ನು ನಾರ್ಮಲಾಗಿ ಸಾಂಬಾರು ಮಾಡ್ದೇವು ಅಂದ್ರೆ ಒಟ್ಗದಾಗ ಮಾಡ್ತೀವಿ ರೀ, ಅಂದ್ರೆ ಸಾರು ಮಾಡೋ ಒಟ್ಗದಾಗ ಮಾಡ್ತೀವಿ ರೀ. ಹಾಗಾಗಿ ಇದು ಒಟ್ಗದಾಗ ಮಾಡೋಕೆ ಆಗಂಗಿಲ್ಲ ರೀ. ಇದನ್ನು ಮಾಡೋದಾಗ ಕಡಾಯಿದಾಗೆ ಮಾಡ್ಬೇಕು ರೀ. ಹಂಗೆ ರೀ ಇದ್ರದ್ದು. ಅದಕ್ಕೆ ನಿಮ್ಮ ಜೋಡಿ ಶೇರ್ ಮಾಡ್ಕೊಬೇಕಂತ ಹೇಳಿ ಮಾಡಕತ್ತೀನಿ ರೀ. ಬರ್ರಿ ಇದನ್ನು ಹೆಂಗೆ ಮಾಡೋದಂತ ತೋರಿಸ್ತೀನಿ. ಹಾಗೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳಿ ತೋರಿಸ್ತೀನಿ ಬರ್ರಿ. ನೋಡಿರಿ ಫ್ರೆಂಡ್ಸ್, ಇದಕ್ಕೆ ಮೊದಲಾಗಿ ಬೇಕಾಗಿರೋದು ಮೊಟ್ಟೆ ರೀ. 4 ಮೊಟ್ಟೆ ತೊಗೊಂಡೇನಿ ರೀ. ಈಗ ಅದಕ್ಕೇನು ಬೇಕಂದ್ರೆ ಇದು ಮಸಾಲೆಗೋಸ್ಕರ ಮಾಡೋದ್ರಿ. ಈಗ ಕೊತ್ತಂಬರಿ ತೊಗೊಂಡೇನಿ ರೀ, ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡ್ರಿ ದಪ್ಪಾಗಿ, ಹಾಗೆ 2 ಟೊಮೊಟೊ ಕಟ್ ಮಾಡೀನಿ ರೀ, ಒಂದು 4ರಿಂದ 5 ಮೆಣಸಿನ್ಕಾಯಿ ತೊಗೊಂಡೇನಿ ರೀ, ಒಂದು 4-5 ಹಳಕು ಬೆಳ್ಳುಳ್ಳಿ ತೊಗೊಂಡೇನಿ ರೀ. ಈಗ ಸ್ಪೈಸಿ ಏನಂತಂದ್ರೆ ರೀ, ಚಕ್ಕೆ ತೊಗೊಂಡೇನಿ ರೀ, ಓಮ್ ಕಾಳು ಅಂದ್ರೆ ಕಾಳು ಮೆಣಸು ತೊಗೊಂಡೇನಿ ರೀ, ಲವಂಗ ತೊಗೊಂಡೇನಿ ರೀ, ಮತ್ತು ಇವು ಕೊತ್ತಂಬರಿ ಕಾಳು ಅಂತೀವಿ ರೀ, ಹವೇಜರಿ ಇವು ತೊಗೊಂಡೇನಿ ರೀ. ಇದನ್ನು ಮತ್ತು ಇದನ್ನು ಎರಡನ್ನೂ ಹುರ್ಕೊಂಡು ಆಮ್ಯಾಗ ಅದನ್ನು ಹರ್ಕೋಬೇಕು ರೀ. ಅರ್ದು ಇದಕ್ಕೆ ಏನು ಬೇಕಂದ್ರೆ ಇನ್ನೊಂದು ಮಸಾಲೆ ಕೊಬ್ಬರಿ ಅರ್ದಿದ್ದು ಬೇಕು ರೀ. ಇದಕ್ಕೆ ಹಸಿ ಕೊಬ್ಬರಿ ಹಾಕಿದ್ರು ನಡೀತದೆ ರೀ, ಕೊಬ್ಬರಿ ಹುರಿದ್ಬಿಟ್ಟು ಅರಿತೇವಲ್ಲ ರೀ, ಅದು ಆದ್ರೂ ನಡೀತದೆ ರೀ. ಈಗ ಹಸಿ ಕೊಬ್ಬರಿ ಇಲ್ಲ ರೀ, ಹಾಗಾಗಿ ನಾನು ಕೊಬ್ಬರಿ ಅರ್ದಿದ್ದು ಅದ ರೀ, ನಾನು ಆಲ್ರೆಡಿ ಮೊದಲೇ ಪ್ರಿಪೇರ್ ಮಾಡಿ ಇಟ್ಟೇನಿ ರೀ, ಅದನ್ನೇ ಹಾಕ್ತೀನಿ ರೀ. ಈಗ ಇದನ್ನು ಹುರ್ಕೊಳಂಬರ್ರಿ. ನೋಡಿರಿ, ಈಗ ಒಂದು ಪ್ಯಾನ್ ಇಟ್ಕೊಳಮ್ರಿ. ಇದನ್ನು ಈ ತವದಾಗ ಹುರ್ಕೊಳಂಬಂತ್ರಿ. ಫಸ್ಟಿಗೆ ಉಳ್ಳಾಗಡ್ಡಿ ಹುರ್ಕೊಳಮ್ರಿ. ಈಗ ಇದಕ್ಕೆ ಉಳ್ಳಾಗಡ್ಡಿ ಹಾಕ್ತೀನಿ, ಚೆಂದಾಗಿ ಫ್ರೈ ಮಾಡ್ಕೊಳ್ರಿ. ಇದನ್ನು ಎಷ್ಟು ಚಂದ ಹುರಿತೀವಲ್ರಿ ಅಷ್ಟು ಚಂದ ಆಗ್ತದ್ರಿ ಮಸಾಲೆ, ಟೇಸ್ಟ್ ಸೂಪರಾಗಿ ಬರ್ತದೆ ರೀ. ಈಗ ಇದನ್ನು ಚಂದ ಫ್ರೈ ಆಗ್ಬೇಕಂದ್ರೆ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಂಬ್ರಿ. ಎಲ್ಲ ಫ್ರೈ ಆಗ್ತದ್ರಿ. ಇಷ್ಟು ಎಣ್ಣೆಯಾಗ ಒಂದೊಂದಾಗಿ ಹಾಕೋಂಬ್ರಿ ಫ್ರೈ ಮಾಡೋಕೆ. ಈಗ ಸ್ವಲ್ಪ ಮಿಕ್ಸ್ ಚೆಂದಾಗಿ ಫ್ರೈ ಮಾಡ್ಕೊಂಡು ಎಣ್ಣೆಯೊಳಗೆ ಮಿಕ್ಸ್ ಮಾಡಂಬ್ರಿ. ಇದನ್ನು ನೋಡಿ ಈ ರೀತಿ ಮಿಕ್ಸ್ ಮಾಡಂಬ್ರಿ, ಚೆಂದಾಗಿ ಫ್ರೈ ಆಗ್ತದ್ರೆಲ್ಲ. ಈಗ ನೋಡಿರಿ, ಇದು ಸ್ವಲ್ಪ ಫ್ರೈ ಆಗೈತ್ರಿ. ಈಗ ಇದಕ್ಕೇನು ಹಾಕಂಬಂತಂದ್ರಿ, ಈಗ ಒಂದು 4 ಮೆಣಸಿನ್ಕಾಯಿ ಕಟ್ ಮಾಡಿ ನೋಡ್ರಿ ಉದ್ದುದ್ದಾಗಿ, ಅದನ್ನು ಹಾಕೊಳಮ್ರಿ. ಈಗ ಇದನ್ನು ಚೆಂದಾಗಿ ಮಿಕ್ಸ್ ಮಾಡಂಬ್ರಿ. ಇದು ಒಂದು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಫ್ರೈ ಆಗ್ಬೇಕ್ರಿ. ಇದ್ರ ಸಂಗಟ ಮೆಣಸಿನ್ಕಾಯಿ ಜಾಸ್ತಿ ಏನು ಬೇಕಾಗಲ್ಲ ರೀ, ಸ್ವಲ್ಪ ಸಾಕ್ರಿ. ಒಂದು 4-5ರಿಂದ 5 ಮೆಣಸಿನ್ಕಾಯಿ ಹಾಕಿದ್ರೆ ಸಾಕ್ರಿ. ಖಾರ ಹಾಕ್ತೀವಲ್ರಿ, ಜೊತೆಗೆ ಮೆಣಸು ಹಾಕ್ತೀವಲ್ರಿ, ಹಾಗಾಗಿ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಬೇಕಾಗಿಲ್ಲ ರೀ. ಹಸಿ ಅಲ್ಲ ಇತ್ತಂದ್ರೂ ಹಾಕೋಬೋದು ರೀ, ನಮ್ಮ ಮತ್ತೆ ಈಗಿಲ್ಲ ಅದಕ್ಕೇನು ಹಾಕಿಲ್ಲ ರೀ. ಈಗ ಅದಕ್ಕೆ ಟೊಮೆಟೊ ಹಾಕ್ತೀನಿ ರೀ. ಈಗ ಟೊಮೆಟೊನು ಚೆಂದಾಗಿ ಫ್ರೈ ಮಾಡಮ್ರಿ. ಇದ್ರಾಗ ಇಷ್ಟು ಚೆಂದ ಫ್ರೈ ಆಗ್ಬೇಕ್ರಿ. ಇವತ್ತು ಫ್ರೈ ಮಾಡಿಕೊಂಡು ತೋರಿಸ್ತೀನಿ ನೋಡಿರಿ. ಈಗ ಈ ರೀತಿ ಫ್ರೈ ಆಯ್ತು ನೋಡಿರಿ, ಆಲ್ಮೋಸ್ಟ್ ಅರ್ಧ ಆಗೈತ್ರಿ. ಈಗ ಇದಕ್ಕೆ ಏನು ಹಾಕಂದ್ರೆ ಈ ಸ್ಪೈಸಸ್ ಏನು ತೊಗೊಂಡಿವಲ್ರಿ ಎಲ್ಲ ಮಸಾಲೆ ಐಟಮ ಇದ್ರೊಳಗೆ ಹಾಕ್ಕೊಂಡು ಇದು ಸ್ವಲ್ಪ ಫ್ರೈ ಮಾಡ್ಕೊಳಮ್ರಿ. ಇದ್ರಾಗ ಚಂದ ಆಗ್ತದೆ ಇದು, ಮತ್ತು ಸೂಪರ್ ಆಗ್ತದೆ ಮಾತ್ರ. ಇದು ಒಂದ್ಸಲ ಟ್ರೈ ಮಾಡಿರಿ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿರಿ, ಈಗ ಇದು ಚಂದ ಫ್ರೈ ಮಾಡಿಕೊಂಡು ಈಗ ಇದಕ್ಕಿನ್ನು ಕೊತ್ತಂಬರಿ ಹಾಕ್ಬೇಕು ರೀ. ಕೊತ್ತಂಬರಿ ಒಂದು ಸ್ವಲ್ಪ ಲಾಸ್ಟಿಗೆ ಯಾಕಂದ್ರೆ ಕೊತ್ತಂಬರಿ ಜಾಸ್ತಿ ಹೊತ್ತು ಫ್ರೈ ಮಾಡೋದು ಬೇಡ್ರಿ, ಅದ್ರ ಫ್ಲೇವರ್ ಒಟ್ಟು ಹೋಗ್ಬಿಡ್ತದೆ ಜಾಸ್ತಿ ಫ್ರೈ ಮಾಡಿದೆ ಅಂದ್ರೆ. ಸ್ವಲ್ಪ ಮ್ಯಾಗ ಹಾಕಿ ಒಂದು ಸ್ವಲ್ಪ ತಿರುಗಿ ಬಿಡಂಬ್ರಿ ಅದನ್ನು. ಈಗ ಇದು ಫ್ರೈ ಆಗಲಿ, ನಾವು ಸ್ವಲ್ಪ ಆಗ್ಬೇಕ್ರಿ. ಇದು ಎಷ್ಟು ಚಂದ ಮಾಡ್ತೀವಲ್ರಿ ಚಂದ ಆಗ್ತದೆ ರೀ ಮಸಾಲೆ. ಇದು ನೋಡಿರಿ ಈ ರೀತಿ ಆಗ್ಯದಲ್ರಿ. ಈಗ ಕೊತ್ತಂಬರಿ ಹಾಕ್ತೇನೆ ರೀ. ಈಗ ಇದಕ್ಕೆ ಇಷ್ಟು ಕೊತ್ತಂಬರಿ ತೊಗೊಂಡೇನಿ ರೀ. ಬೆಳ್ಳುಳ್ಳಿ ನೀವು ಇದ್ರಾಗ ಹಾಕಬೇಡ್ರಿ, ಒಗ್ಗರಣೆಗೆ ಹಾಕಂಬ್ರಿ ಬೆಳ್ಳುಳ್ಳಿ. ಈಗ ಇದನ್ನು ಇದ್ರ ಕೂಡ ಫ್ರೈ ಮಾಡಮ್ರಿ. ನೋಡಿರಿ, ಈಗ ಇದು ಮಿಕ್ಸ್ ಮಾಡೇನಿ ರೀ, ಕೊತ್ತಂಬರಿ ಮಿಕ್ಸ್ ಆಗೈತ್ರಿ ಇದ್ರ ಸಂಗಟ. ಈಗ ಇದನ್ನು ಆಫ್ ಮಾಡಿಬಿಡಮ್ರಿ, ಸಾಕ್ರಿ. ಈಗ ಇದು ತಣ್ಣಗಾಗ್ಬೇಕ್ರಿ. ಇದು ತಣ್ಣಗಾಗ್ಬೇಕು, ಇಟ್ಬಿಡಮ್ರಿ. ಈಗ ಇದು ಆರದ ಮ್ಯಾಗ ಮಿಕ್ಸಿಗೆ ಹಾಕೊಂಡ್ರೆ ಆಯ್ತು ರೀ. ಇದ್ರ ಜೋಡಿ ಚಪಾತಿ ಚಂದ ಆಗ್ತದ್ರಿ, ಪೂರಿ ಆಗ್ತದ್ರಿ, ಅನ್ನದ ಸೊಡಿ ಆಗ್ತದ್ರಿ, ಮುದ್ದೆ ಜೋಡಿನೂ ಚಂದ ಆಗ್ತದ್ರಿ. ಇದು ಸೂಪರ್ ಆಗ್ತದೆ, ಎಲ್ಲದ್ರ ಜೋಡಿ ಕಾಂಬಿನೇಷನ್ ಚಲೋ ಆಗ್ತದ್ರಿ. ಈಗ ನಾ ಚಪಾತಿ ಮಾಡ್ಬೇಕಂತ ಹೇಳಿ ಆಲ್ರೆಡಿ ಹಿಟ್ಟು ನಾದಿಟ್ಟೀನಿ ರೀ. ಸ್ವಲ್ಪ ಮ್ಯಾರಿನೇಟ್ ಆಗ್ತದ್ರಿ ಹಿಟ್ಟು.
ಹಾಗಾಗಿ ನಾದಿಟ್ಟೇನಿ ರೀ. ಈಗ ಇದನ್ನೆಲ್ಲ ರೆಡಿ ಮಾಡಿ ಮಧ್ಯಾಹ್ನ ಊಟ ಟೈಮಿಗೆ ಚಪಾತಿ ಮಾಡ್ತೇನೆ ರೀ. ಈಗ ಇದು ತಣ್ಣಗಲ್ಲ ರೀ, ಸ್ವಲ್ಪ ಹೊತ್ತು ಬಿಡಮ್ರಿ. ಇದು ತಣ್ಣಗಾಲಕ್ಕೆ ತಣ್ಣಗಾದ್ಮ್ಯಾಗ ಅರ್ದ್ಬಿಟ್ಟು ತೋರಿಸ್ತೀನಿ ರೀ. ನೋಡಿರಿ ಫ್ರೆಂಡ್ಸ್, ಈಗ ಇದು ಆರೈತ್ರಿ. ಮಿಕ್ಸಿಗೆ ಜಾರಿಗೆ ಹಾಕೊಂಡೀನಿ ರೀ. ಈಗ ಇದನ್ನು ಹರ್ಕೊಂಬರ್ತೀನಿ ರೀ. ನೋಡಿರಿ ಫ್ರೆಂಡ್ಸ್, ಈಗ ಹರ್ಕೊಂಬಂದೀನಿ ನೋಡ್ರಿ. ನಾ ಈಗ ನೋಡಿರಿ ಹಿಂಗಾಗ್ಯದ ನೋಡಿರಿ. ಇದು ಜಾಸ್ತಿ ಗಟ್ಟಿ ಅನಿಸ್ತಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅರಿಬೋದು ರೀ. ಈಗ ಇದನ್ನು ಅರ್ದಿನಲ್ರಿ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳಮ್ರಿ. ಈಗ ನೋಡಿರಿ ಫ್ರೆಂಡ್ಸ್, ಈ ಕಡೆ ಇಟ್ಕೊಂಡು ನೋಡಿರಿ ನೋಡ್ರಿ ಮಾಡ್ಲಿಕ್ಕೆ ಈ ಥರದ ಕಡೆ ಇಟ್ಕೊಂಡ್ರೆ ನಡೀತದೆ ರೀ. ಇದ್ರೊಳಗೆ ಮಾಡಮ್ರಿ ಈಗ ನಾವು. ಈಗ ಇದು ಸ್ವಲ್ಪ ಆರ್ಲಿ ಬಿಸಿ ಆಲ್ರಿ. ಬಿಸಿ ಆದ್ಮೇಲೆ ಎಣ್ಣೆ ಹಾಕ್ತೀನಿ ರೀ ಅದಕ್ಕೆ. ಈಗ ನೋಡಿರಿ ಫ್ರೆಂಡ್ಸ್, ಇದಕ್ಕೆ ಕಾಯ್ದಾದ್ರೆ ಇದಕ್ಕೆ ಎಣ್ಣೆ ಹಾಕಮ್ರಿ. ಈಗ ಎಷ್ಟು ಬೇಕು ಅಂತ ನೋಡ್ಕೊಂಡ್ರಿ ಎಣ್ಣೆ ಹಾಕ್ರಿ. ನಿಮ್ಗೆ ಜಾಸ್ತಿ ಬೇಕಂದ್ರೆ ಅದು ಜಾಸ್ತಿ ಹಾಕೋರಿ. ನೀವು ಜಾಸ್ತಿ ತಿನ್ನಂಗಿಲ್ಲ ಅಂದ್ರೆ ಸ್ವಲ್ಪ ಹಾಕೋರಿ. ನಾ ಇಷ್ಟು ಎಣ್ಣೆ ಹಾಕೊಂಡಿನಿ ನೋಡಿರಿ. ಈಗ ಎಣ್ಣೆ ಕಾಯಿಲ್ರಿ ಇದು. ಈಗ ನೋಡಿರಿ ಫ್ರೆಂಡ್ಸ್, ಎಣ್ಣೆ ಕಾಯ್ದದ್ರಿ. ಈಗ ಇದಕ್ಕೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡೀನಿ ರೀ. ಇದನ್ನು ಹಾಕಂಬ್ರಿ. ನೋಡಿ, ಬೆಳ್ಳುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಫ್ರೈ ಆಗಿ. ಈಗ ಇದಕ್ಕೆ ಏನಂತಪ್ಪಂದ್ರೆ ಮಸಾಲೆ ಹಾಕಂಬ್ರಿ. ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದ್ರೆ ಅರ್ದಿರೋಂಥ ಮಸಾಲೆ ಹಾಕಂಬ್ರಿ. ನೋಡಿರಿ, ಈಗ ಮಸಾಲೆ ಹಾಕ್ತೀನಿ ನೋಡಿ. ಈ ಮಸಾಲೆ ಎಣ್ಣೆ ಒಳಗೆ ಒಂದು ಸ್ವಲ್ಪ ಫ್ರೈ ಆಗಬೇಕು. ಎಣ್ಣೆಗೆ ಮಸಾಲೆ ಫ್ರೈ ಆಯ್ತಂದ್ರೆ ಟೇಸ್ಟ್ ಮಸ್ತ್ ಬರ್ತದೆ ರೀ. ಯಾವುದೇ ಮಸಾಲೆ ಹಾಕಿ ಮಾಡಿದ್ರೆ ನೀವು ಈ ರೀತಿ ಅರ್ದಿನಂಥ ಮಸಾಲೆ ಎಣ್ಣೆ ಒಳಗೆ ಫ್ರೈ ಆಗಲಿಕ್ಕೆ ಬಿಡ್ಬೇಕು ರೀ. ಭಾರಿ ಆಗ್ತದ್ರಿ ಅದು. ಈಗ ಇದು ಒಂದು ಸ್ವಲ್ಪ ಎಣ್ಣೆ ಫ್ರೈ ಅಲ್ರಿ. ಈಗ ಇದಕ್ಕೆ ಏನಪ್ಪ ಅಂದ್ರೆ ಇದಕ್ಕೆ ತಣ್ಣೀರು ಹಾಕಬಾರ್ದ್ರಿ. ಈ ರೀತಿ ಬಿಸಿನೀರು ಹಾಕ್ಬೇಕ್ರಿ. ನಾ ಏನು ಟಮಾಟಿ ಉಳ್ಳಾಗಡ್ಡಿ ಎಲ್ಲ ಮಸಾಲೆಗತ್ತ ಹುರ್ಕೊಂಡಿನಲ್ರಿ, ಅದರೊಳಗೆ ಬಿಸಿನೀರು ಇಟ್ಟೀನಿ ರೀ ಕಾಯ್ಲಿಕ್ಕೆ. ಈಗ ಇದನ್ನೆಲ್ಲ ತೊಳೆದ್ಬಿಟ್ಟು ಹಾಕ್ತೀನಿ ರೀ ಇದಕ್ಕೆ. ನೋಡಿ ಫ್ರೆಂಡ್ಸ್, ಈಗ ಇದು ಎಣ್ಣೆ ಒಳಗೆ ಫ್ರೈ ಆಗೈತ್ರಿ. ಹೆಂಗೆ ಅಂದ್ರೆ ಸೈಡಿಗೆಲ್ಲ ಎಣ್ಣೆ ಹೆಂಗೆ ಕಾಣಾಗುತ್ತದೆ ನೋಡಿರಿ. ಈ ರೀತಿ ಆದಾಗ ಫ್ರೈ ಆಗ್ಯದ ತರ್ತಾರೆ. ಈಗ ಇದಕ್ಕೇನಪ್ಪ ಅಂದ್ರೆ ಈ ಮಿಕ್ಸಿ ಜಾರ್ ತೊಳ್ಕೊಂಡು ಅದೇ ನೀರು ಹಾಕ್ಲಾಗತ್ತೀನಿ ರೀ. ಇದು ಬಿಸಿ ನೀರ್ಲಿಂದ ತೊಳ್ಕೊಂಡಿನಿ ರೀ. ಇದನ್ನು ಅದೇ ನೀರು ತೊಳೆದ್ಬಿಟ್ಟು ಹಾಕಿ ನೋಡಿರಿ. ಈಗ ಇದಕ್ಕೆ ಖಾರ ಉಪ್ಪು ಹಾಕಂಬ್ರಿ. ಈಗ ನೋಡಿರಿ ಫ್ರೆಂಡ್ಸ್, ಇದಕ್ಕೆ ಅರಿಶಿಣ ಹಾಕ್ಲಾಗತ್ತೀನಿ ನೋಡಿರಿ. ಮತ್ತು ರುಚಿ ತಕ್ಕಷ್ಟು ಉಪ್ಪು ಹಾಕಂಬ್ರಿ. ಉಪ್ಪು ನೋಡಿ ಹಾಕೋರಿ. ಈಗ ಹಂಗೆ ಇದಕ್ಕೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕೋತೀನಿ ರೀ. ಇದು ಮನ್ಯಾಗ ಮಾಡಿರೋಂಥ ಮನೇನ ಖಾರ ಅದ ರೀ, ತಂದಿರೋದಲ್ರಿ ಅಂಗಡಿಯಿಂದ. ನೋಡಿರಿ, ಸಾಕ್ರಿ ಇಷ್ಟು. ಬೇಕಂದ್ರೆ ಮತ್ತೆ ನೋಡಿಕೆ ಹಾಕ್ಕೊಳಮ್ರಿ. ಇದನ್ನ ಒಂದು ಸ್ವಲ್ಪ ಮಿಕ್ಸ್ ಮಾಡಮ್ರಿ. ಇದು ಒಂದು ಸ್ವಲ್ಪ ಕುದಿಲ್ರಿ. ಇದು ಒಂದು ಸ್ವಲ್ಪ ಕುದೀತಂದ್ರೆ ಇದಕ್ಕೆ ಕೊಬ್ಬರಿ ಹಾಕಂಬ್ರಿ. ಅರ್ದಿರೋಂಥ ಕೊಬ್ಬರಿ ಹಾಕಂಬತ್ರಿ. ಇದು ಒಂದು ಸ್ವಲ್ಪ ಕುದಿಬೇಕ್ರಿ. ಒಂದು ಕುದಿ ಬಂದ್ಮ್ಯಾಗ ಕೊಬ್ಬರಿ ಹಾಕಂಬ್ರಿ ಇದಕ್ಕೆ. ನೋಡಿರಿ ಫ್ರೆಂಡ್ಸ್, ಈಗ ಕೊಬ್ಬರಿ ತೊಗೊಂಡಿನಿ ನೋಡಿರಿ. ಅರ್ಧ ಇಟ್ಕೊಂಡೀನಿ ರೀ ಫಸ್ಟಿಗೆ. ನಾ ಮೊದಲೇ ಸ್ಟಾಕ್ ಇಟ್ಕೊತೀನಿ ರೀ ಇದನ್ನು. ಈಗ ಇದಕ್ಕೆ ಬಿಸಿನೀರು ಹಾಕ್ತೀನಿ ರೀ. ಒಂದು ಸ್ವಲ್ಪ ಬಿಸಿನೀರು ಹಾಕಿ ಬಿಸಿನೀರೊಳಗೆ ಕಲಿಸ್ಬಿಟ್ಟು ಅದಕ್ಕೆ ಹಾಕ್ತೀನಿ ರೀ. ಈಗ ಇದನ್ನು ಕಲಿಸ್ತೀನಿ. ಇದನ್ನು ಚೆಂದ ಬಿಸಿನೀರೊಳಗೆ ಮಿಕ್ಸ್ ಮಾಡಮ್ರಿ. ಇಲ್ಲಾಂದ್ರೆ ಅದು ಗಂಟು ಅಷ್ಟೇ ಇರ್ತದ್ರಿ. ಅದು ಮಿಕ್ಸ್ ಆಯ್ತಂದ್ರೆ ಚಲೋ ಆಗ್ತದ್ರಿ ಬಿಸಿನೀರೊಳಗೆ. ಈಗ ಇದನ್ನು ಮಿಕ್ಸ್ ಮಾಡಿ ತೋರಿಸ್ತೀನಿ. ಈಗ ನೋಡಿರಿ, ಇದು ಮಿಕ್ಸ್ ಆಗೈತೆ ರೀ. ಈಗ ಇದನ್ನು ಇದಕ್ಕೆ ಹಾಕ್ತೀನಿ ರೀ. ಹಾಕಿನಿ ರೀ. ಇದನ್ನು ಮಿಕ್ಸ್ ಮಾಡಮ್ರಿ. ಈಗ ನೋಡಿರಿ ಎಷ್ಟು ಚಂದ ಕಾಣುತ್ತೆ ನೋಡಿರಿ. ನೋಡ್ಲಿಕ್ಕೆ ಮಾತ್ರ ಅದ್ರ ಟೇಸ್ಟ್ನೂ ಅಷ್ಟೇ ಮಸ್ತ್ ಆಗ್ತದ್ರಿ ಇದ್ರದ್ದು. ಈಗ ಇದಕ್ಕೆ ನೀರು ಹಾಕ್ಕೊಳಮ್ರಿ. ಇದೇನು ಬಿಸಿ ಮಾಡಿ ಇಟ್ಕೊಂಡಿನಲ್ರಿ, ಈ ನೀರು ಎಷ್ಟು ನೀರನ್ನು ಹಾಕೋತೀನಿ ರೀ. ನಮಗೆ ಎಷ್ಟು ನೀರು ಬೇಕಷ್ಟು ನೋಡಿಕೊಂಡು ಹಾಕ್ಕೊಳಮ್ರಿ. ನಾವು ಜಾಸ್ತಿ ತಿಳಿ ಮಾಡಬಾರ್ದ್ರಿ. ಸ್ವಲ್ಪ ಗಟ್ಟಿ ಇದ್ದರೆ ಚೆಂದ ಅನಿಸ್ತದೆ ರೀ. ಇದು ಬಕ್ಕುಳು ತಿಳಿ ಆಯ್ತಂದ್ರೆ ಸರಿಯಾಗಂಗಿಲ್ಲ ರೀ. ಈಗ ನೋಡಿರಿ, ನಾವು ಸ್ವಲ್ಪ ನೀರು ಹಾಕೋತೀನಿ ರೀ ಇದಕ್ಕೆ ಬಿಸಿ ಮಾಡಿ. ಈಗ ನೋಡಿರಿ ಫ್ರೆಂಡ್ಸ್, ಇಷ್ಟ ಮಾಡ್ಕೊಂಡೀನಿ ರೀ. ಸಾಕು ಇಷ್ಟು ನಮಗೆ. ಈಗ ಇದು ಒಂದು ಸ್ವಲ್ಪ ಒಂದು ಕುದಿ ಬಲ್ರಿ. ಇದು ಒಂದು ಸ್ವಲ್ಪ ಕುದಿಬೇಕು ರೀ. ಕುದ್ದ ಮ್ಯಾಗ ಇದಕ್ಕೆ ಮೊಟ್ಟೆ ಯಾವ ರೀತಿ ಹಾಕೋದು ತೋರಿಸ್ತೀನಿ ರೀ. ನೋಡಿರಿ ಫ್ರೆಂಡ್ಸ್, ಈಗ ಕುದ್ಲಿಗತ್ತೈತೆ ರೀ. ಈಗ ಇದಕ್ಕೆ ಒಂದು ಸ್ವಲ್ಪ ಚಿಕನ್ ಮಸಾಲ ಹಾಕೋತೀನಿ ರೀ. ಜಾಸ್ತಿ ಏನು ಬೇಡ್ರಿ ಮಸಾಲೆ, ಸ್ವಲ್ಪ ಸಾಕ್ರಿ. ನಾವು ಮಸಾಲೆನೂ ಜಾಸ್ತಿ ಯೂಸ್ ಮಾಡಂಗಿಲ್ಲ ರೀ. ಇಷ್ಟು ಹಾಕಿ ತಿರುವಿ ಬಿಡಂಬ್ರಿ. ಈಗ ಇದಕ್ಕೆ ಮೊಟ್ಟೆ ಹಾಕಿದ್ಮ್ಯಾಗ ಇದು ಹೊಟ್ಟೆ ತಿರುಗಬಾರ್ದು ರೀ. ಅದಕ್ಕೆ ಏನು ಹಾಕೋದೆಲ್ಲ ಹೀಗೆ ಹಾಕಿ ತಿರುವಿ ಬಿಟ್ಬಿಡೋದಲ್ರಿ. ಈಗ ಇದಕ್ಕೆಲ್ಲ ಹಾಕಾಗ್ಯದ್ರಿ. ಮೊಟ್ಟೆ ಒಂದೇ ಉಳ್ದು ಅದೊಂದು ಹಾಕ್ತೀನಿ ರೀ. ಈಗ ನೋಡಿರಿ ಫ್ರೆಂಡ್ಸ್, ಇದಕ್ಕೆ ಮೊಟ್ಟೆ ಹಾಕ್ತೀನಿ ನೋಡಿರಿ. ಇದನ್ನು ಈ ರೀತಿ ಒಡ್ಕೊಂಡು ಈ ರೀತಿ ತಗೊಂಡು ಒಂದೇ ಸೈಡ್ ಬಿಟ್ಬಿಡಮ್ರಿ. ಈ ರೀತಿ ಈ ಒಟ್ಟು ಮೊಟ್ಟೆ ಹಿಂಗೆ ಹಾಕೋತೀನಿ ರೀ. ನೋಡಿರಿ, ನೋಡಿ ಈ ರೀತಿ ಒಂದೇ ತವಲೆ ಬಿಡ್ಬೇಕ್ರಿ. ಇದನ್ನು ಅಳಗಾಡಿಸ್ಬಾರ್ದು ಹೊಟ್ಟೆ. ಇದನ್ನು ಅಳಗಾಡಿಸಿದ್ರೆ ಹಾಳಾಗಿ ಬಿಡ್ತೈತ್ರಿ. ಇದು
ಈ 4 ಸೈಡ್ ಒಂದೊಂದು ಕಡೆ ಒಂದೊಂದು ಮೊಟ್ಟೆ ಬಿಡ್ತೀನಿ ನೋಡಿರಿ. ಈ ರೀತಿ ಬಿಡೋದ್ರಿ. ಇನ್ನೊಂದು ಅದ ಲಾಸ್ಟ್ ಒಂದು ಹಾಕ್ತೀನಿ ರೀ. ಈಗ ಇದನ್ನು ಇಲ್ಲಿ ಬಿಡ್ತೀನಿ ನೋಡಿರಿ. ನಿಧಾನವಾಗಿ ಬಿಡ್ಬೇಕ್ರಿ ನೋಡಿರಿ, ಈ ರೀತಿ ಬಿಡೋದ್ರಿ. ಈಗ ಇದು ಇಷ್ಟೇ ಕುದಿಬೇಕ್ರಿ. ಇದು ಹೊಟ್ಟೆ ತಿರುಗೋದು ಬೇಡ್ರಿ. ಈಗ ನೋಡಿರಿ ಈ ರೀತಿ ಕುದಿಲಿಕ್ಕತ್ತದ ನೋಡಿರಿ. ಇದು ಇಷ್ಟೇ ಕುದಿಲ್ರಿ. ಈಗ ಅದು ಕೊಟ್ಟೆ ಕೈ ಆಡ್ಸೋದು ಬೇಡ, ಏನು ಬೇಡ. ಒಂದು ಸ್ವಲ್ಪ ಮ್ಯಾಗ ಮುಚ್ಚಿಬಿಡ್ತೀನಿ ರೀ. ಮುಚ್ಚನವ್ರು ಕುದಿ ನೋಡಿರಿ. ಈಗ ಇದಕ್ಕೆ ಮುಚ್ತೀನಿ ರೀ. ಒಂದು 10 ನಿಮಿಷ ಇದೇ ರೀತಿ ಕುದಿಲ್ರಿ. ಅದು ಲೋ ಫ್ಲೇಮ್ನಾಗೆ ಕುದಿಲ್ರಿ, ಜಾಸ್ತಿ ಉರಿ ಇಡೋದು ಬೇಡ್ರಿ. ಇಷ್ಟೇ ಕುದಿಲ್ರಿ, 10 ನಿಮಿಷ ಕುದಿಲ್ರಿ ಅದು. ನೋಡಿರಿ ಫ್ರೆಂಡ್ಸ್, ಇದು ಕುದಿಲಿಕ್ಕತ್ತದ್ರಿ. ನೋಡಮ್ರಿ ನೋಡಿರಿ, ಈ ರೀತಿ ಕುದಿಲಿಕ್ಕತ್ತದ ನೋಡಿರಿ. ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ರೀ ಮ್ಯಾಗ. ನೋಡಿರಿ, ಮಿಕ್ಸ್ ಮಾಡಬಾರ್ದು, ಹೊಟ್ಟೆ ಮಿಕ್ಸ್ ಮಾಡಂಗಿಲ್ಲ ರೀ. ಇದಕ್ಕೆ ಮೊಟ್ಟೆ ಹಾಕಿದ್ಮ್ಯಾಗ ಹೊಟ್ಟೆ ಇದಕ್ಕೆ ಮಿಕ್ಸ್ ಮಾಡಬಾರ್ದು ರೀ. ಹಾಗೆ ಕುದಿಬೇಕ್ರಿ. ಅದು ಮಿಕ್ಸ್ ಮಾಡಿದೆ ಮೊಟ್ಟೆ ಎಲ್ಲ ಪೂರ್ತಿ ಒಡೆದು ಇದಾಗಿಬಿಡ್ತೈತೆ ರೀ. ನಾವು ಅಂದ್ಕೊಂಡಂಗೆ ಬರಂಗಿಲ್ಲ ಅದು. ನೋಡಿರಿ, ಈಗ ಕುದ್ಲಿಗತ್ತದ್ರಿ. ಇನ್ನೂ ಸ್ವಲ್ಪ ಕುದಿಲ್ರದು. ಆಮ್ಯಾಗ ಆಫ್ ಮಾಡಿಬಿಡಮ್ರಿ, ರೆಡಿ ಆಗಿಬಿಡ್ತದ್ರಿ ಅದು. ನೋಡಿ ಫ್ರೆಂಡ್ಸ್, ಈಗ ರೆಡಿ ಆಗೈತ್ರಿ. ಇದನ್ನು ಬಂದ್ ಮಾಡಮ್ರಿ. ಸಾಕು, ಬಂದ್ ಮಾಡಿ ಇಡ್ತೀನಿ ರೀ. ಮತ್ತು ಈಗ ಮಧ್ಯಾಹ್ನಕ್ಕೆ ನಮ್ಮ ಮನೆಯವ್ರು ನಾವು ಹೊಲಕ್ಕೆ ಬಿತ್ತಕ್ಕೆ ಹೋಗ್ಯಾರ್ರಿ. ಅವ್ರು ಬಂದ ಮ್ಯಾಗ ಚಪಾತಿ ಮಾಡ್ತೇನೆ ರೀ. ಊಟ ಟೈಮಿಗೆ ಚಪಾತಿ ಮಾಡಿ ಊಟ ಟೈಮಿಗೆ ಸಿಗ್ತೀನಿ ರೀ. ನೋಡಿರಿ ಫ್ರೆಂಡ್ಸ್, ರೆಡಿ ಆಗೈತ್ರಿ ನಮ್ಮ ಊಟ. ಈಗ ಊಟ ಕೊಡ್ತೀನಿ ನೋಡ್ರಿ. ಈಗ ಊಟ ಕೊಟ್ಟೆ ನೋಡ್ರಿ. ಇವ್ರು ಊಟ ಮಾಡ್ಲತ್ತಾರೆ. ಮಸ್ತ್ ಆಗ್ಯದ ಹೇಳಗತ್ತಾರೆ. ಸೂಪರ್ ಆಗ್ಯದತ್ರಿ. ನಾನು ಊಟ ಮಾಡಿಲ್ರಿ, ಅವ್ರು ಊಟ ಆದ್ಮೇಲೆ ಮಾಡ್ತೀವಿ ರೀ. ನೋಡಿರಿ ಫ್ರೆಂಡ್ಸ್, ಈಗ ನಮ್ಮದು ಊಟ ಆಯಿತು, ಎಲ್ಲ ಆಯ್ತು ರೀ. ಈಗ ಏನು ಸ್ವಲ್ಪ ರೆಸ್ಟ್ ಮಾಡ್ಬೇಕಲ್ಲತ್ತೀನಿ ರೀ. ಅದಕ್ಕೆ ಮೊದಲು ನಾ ಬೀಜಗಳು ಹಾಕಿದ್ನಲ್ರಿ. ಅಂದ್ರೆ ಬದ್ನಿಕಾಯಿ ಟೊಮೆಟೊ ಎಲ್ಲ ಹಾಕಿದ್ನಲ್ರಿ. ಅವೆಲ್ಲ ಹೆಂಗಾಗ್ಯತ್ತ ತೋರಿಸ್ತೀನಿ ಬರ್ರಿ. ನೋಡಿರಿ, ಇಲ್ಲಿ ಪುಂಡಿ ಪಲ್ಯ ಆಗ್ಯದ ನೋಡಿರಿ. ಎಷ್ಟು ಚಂದ ಹೊಂಟದ ನೋಡಿರಿ ನಮ್ಮ ಪುಂಡಿ ಪಲ್ಯ. ಮಸ್ತ್ ಆಗ್ಯದ್ರಿ ಪುಂಡಿ ಪಲ್ಯ ಮಾತ್ರ. ಇಲ್ಲಂಕಾರ ಬದ್ನಿಕಾಯಿ ಹಾಕೀನಿ ರೀ. ಬದ್ನಿಕಾಯಿನೂ ಎದ್ದವ್ರಿ ನೋಡಿರಿ, ಚಂದ ಆಗ್ಯಾವ್ರಿ. ಅದ್ರೇನ ಟಮಾಟೆ ಮೆಣಸಿನ್ಕಾಯಿನೇ ಆಗಿಲ್ರಿ ಇನ್ನೂ. ಏನು ಮಾಡ್ತಾವೆ ರೀ. ಹಂಗೆ ಬೆಂಡಿಕಾಯಿ ಹಾಕಿದ್ನಲ್ರಿ. ಬೆಂಡಿಕಾಯಿನೂ ಎದ್ದಾವೆ ನೋಡ್ರಿ, ಒಂದು 4 ಗಿಡ. ಮತ್ತು ಇಲ್ಲಿ ನೋಡಿರಿ ಮೆಂತ್ಯ ಪಲ್ಯ ರೀ. ಮೆಂತ್ಯ ಹಾಕಿದ್ದೆ ರೀ. ಮಸ್ತ್ ಆಗ್ಯದ್ರಿ ಮೆಂತ್ಯ ಮಾತ್ರ. ಸಕ್ಕತ್ತಾಗಿ ಬರ್ಲಾಗತ್ತದ್ರಿ ಮೆಂತ್ಯ. ನೋಡಿರಿ ಎಷ್ಟು ಚಂದ ಎದ್ದಾವೆ ನೋಡಿರಿ ನಮ್ಮ ಪುಂಡಿ ಪಲ್ಯ. ಬದ್ನಿಕಾಯಿ ಮೆಂತ್ಯ ಎದ್ದಾವ್ರಿ. ಇಲ್ಲೊಂದು ಸೀತಾಫಲ ಕಾಯಿ ಅದ ನೋಡಿರಿ. ಇದರನ್ನು ಕಾಯಿ ಮಸ್ತ್ ಆಗ್ಯಾವ್ರಿ. ನೋಡಿರಿ, ಇದು ಕಾಣಿಸ್ತಿರ್ಬೇಕ್ರಿ ನಿಮಗೆ ಕಾಯಿ. ನೋಡಿರಿ, ಇಲ್ಲಿ 2 ಅವ ರೀ. ಇಲ್ಲೊಂದು ಆಗ್ಯದ ನೋಡಿರಿ. ಇಲ್ಲಿ ಆಗ್ಯಾವ್ರಿ. ಇಲ್ಲಿ ಇನ್ನೂ ಸಣ್ಣದು ಆಲಗತ್ತದ ನೋಡಿರಿ, ಕಾಣಿಸ್ತದ ನೋಡಿರಿ. ಇಲ್ಲಿ ಅಂಕಾರ ದೊಡ್ಡದು ಆಗೈತೆ ನೋಡ್ರಿ. ಒಂದು ಸ್ವಲ್ಪ ನೋಡಿರಿ, ಇಲ್ಲಿ ಎಷ್ಟು ಅವರಿ ನೋಡಿರಿ. ಇಲ್ಲೊಂದು ದೊಡ್ಡದದ ನೋಡಿರಿ. ಅಲ್ಲಿ ಕಾಣಾಗುತ್ತ ನೋಡಿರಿ. ಮಸ್ತ್ ಆಗ್ಯಾವ್ರಿ ಮಾತ್ರ ರೀ. ನೋಡಿರಿ, ಇಲ್ಲಿನೂ ಆಗ್ಯಾವ ನೋಡಿರಿ. ಇಲ್ಲಿ 2 ಆಗ್ಯಾವ ನೋಡಿರಿ. ಕಾಯಿ ಮಸ್ತ್ ಆತವ್ರಿ ಇದಕ್ಕೆ. ಈಗ ಇಷ್ಟು ಕೆಳಗದ ನೋಡ್ರಿ. ನೋಡಿರಿ, ಮಸ್ತ್ ಆಗ್ಯಾವ ಮಾತ್ರ ನಮ್ಮ ಗಿಡದಾಗ ಹಣ್ಣು. ನೋಡಿರಿ ಎಷ್ಟು ಚಂದ ಕಾಣುತ್ತಾವ್ರಿ. ಈಗ ರೀ ನೋಡಿರಿ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.